ಎಲ್ಲರಿಗೂ ನಮಸ್ಕಾರ. ಸವಿ ಪಾಕಶಾಲೆಗೆ ಸ್ವಾಗತ. ನಾನು ಶೋಭಾ. ಇವತ್ತು ನಾವು ತುಂಬ ಸುಲಭವಾಗಿ ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನು ಬಳಸಿ ರುಚಿಕರವಾದ ವಾಂಗಿಬಾತ್ ಮಾಡೋಣ. ಬೆಳಗಿನ ತಿಂಡಿ, ಲಂಚ್ ಬಾಕ್ಸ್ ಅಥವಾ ಸಂಜೆ ಊಟಕ್ಕೆ ಕೂಡ ಈ ವಾಂಗಿಬಾತ್ ತುಂಬ ಚೆನ್ನಾಗಿರುತ್ತದೆ. ಜೊತೆಗೆ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಕುಕ್ಕರ್ನಲ್ಲೇ ಸುಲಭವಾಗಿ ಮಾಡಬಹುದಾದ ರೆಸಿಪಿ ಇದು. ಅಕ್ಕಿ ಉದುರುದ್ರಾಗಿ ತರಕಾರಿಗಳು ಮತ್ತು ವಾಂಗಿಬಾತ್ ಮಸಾಲೆಯ ಸುವಾಸನೆಯೊಂದಿಗೆ ತುಂಬ ರುಚಿಯಾಗಿ ಬರುವಂತೆ ಈ ರೆಸಿಪಿ ಮಾಡೋಣ. ಹಾಗಾದರೆ ತಡ ಮಾಡದೆ ಬನ್ನಿ ಫ್ರೆಂಡ್ಸ್, ನಮ್ಮ ರುಚಿಕರವಾದ ವಾಂಗಿಬಾತ್ ರೆಸಿಪಿಯನ್ನು ಶುರು ಮಾಡೋಣ. ತುಂಬ ರುಚಿಕರವಾದ ವಾಂಗಿಬಾತನ್ನು ತಯಾರಿಸಲು ಮೊದಲು ನಾನು ಇಲ್ಲಿ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವೆ. ಜೊತೆಗೆ ಒಂದು ಕಪ್ ಬಟಾಣಿಯನ್ನು ತೆಗೆದುಕೊಂಡಿದ್ದೇನೆ. ಜೊತೆಗೆ 2 ಟೊಮೆಟೊನ್ನು ಕಟ್ ಮಾಡಿಕೊಂಡಿರುವೆ. ಇನ್ನು ಮುಖ್ಯವಾಗಿ ವಾಂಗಿಬಾತಿಗೆ ಬೇಕಾಗುವ ಬದನೆಕಾಯಿಯನ್ನು ಹೆಚ್ಚಿಕೊಂಡಿದ್ದೇನೆ. ಮಸಾಲೆಗಾಗಿ ಅರ್ಧ ಇಂಚು ಚಕ್ಕೆ, 2 ಕಾಳು ಮೆಣಸು, 2 ಏಲಕ್ಕಿ, 2 ಲವಂಗ ಹಾಗೂ ಒಂದು ಪಲಾವ್ ಎಲೆಯನ್ನು ತೆಗೆದುಕೊಂಡಿದ್ದೇನೆ. ಇವುಗಳ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೆಗೆದುಕೊಂಡಿದ್ದೇನೆ. ಇವುಗಳ ಜೊತೆ ಇನ್ನೂ ಕೆಲವು ಸಾಮಗ್ರಿಗಳನ್ನು ಸೇರಿಸಿಕೊಂಡು ತುಂಬ ರುಚಿಯಾದ ವಾಂಗಿಬಾತನ್ನು ತಯಾರಿಸೋಣ. ಈಗ ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಕುಕ್ಕರ್ ಸ್ವಲ್ಪ ಕಾದ ನಂತರ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಗೂ 2 ಸ್ಪೂನ್ ತುಪ್ಪವನ್ನು ಹಾಕಿ ಬಿಸಿ ಮಾಡಿಕೊಳ್ಳೋಣ. ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾದ ನಂತರ ಮಸಾಲೆಗಾಗಿ ತೆಗೆದುಕೊಂಡ ಅರ್ಧ ಇಂಚು ಚಕ್ಕೆ, 2 ಕಾಳು ಮೆಣಸು, 2 ಏಲಕ್ಕಿ, 2 ಲವಂಗ ಹಾಗೂ ಒಂದು ಪಲಾವ್ ಎಲೆಯನ್ನು ಹಾಕೋಣ. ಈಗ ಅರ್ಧ ಸ್ಪೂನ್ ಸಾಸಿವೆ ಹಾಗೂ ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೂ ಒಂದು ಒಣಮೆಣಸಿನಕಾಯಿಯನ್ನು ಸೇರಿಸಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗುವವರೆಗೆ ಹುರಿದುಕೊಳ್ಳೋಣ. ಸಾಸಿವೆ ಸಿಡಿದು ಜೀರಿಗೆ ಹಾಗೂ ಕರಿಬೇವು ಒಳ್ಳೆಯ ಸುವಾಸನೆ ಬರುವವರೆಗೆ ಹುರಿದರೆ ನಮ್ಮ ಒಗ್ಗರಣೆ ಸಿದ್ಧವಾಗುತ್ತದೆ. ಈಗ ಇದಕ್ಕೆ ಹೆಚ್ಚಿಕೊಂಡಿರುವ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿ ಲಘುವಾಗಿ ಬಣ್ಣ ಬದಲಾಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಮೆತ್ತಗಾದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಹುರಿದುಕೊಳ್ಳಿ. ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗಿ ಒಳ್ಳೆಯ ಸುವಾಸನೆ ಬರುವವರೆಗೆ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1 ಕಪ್ ಹಸಿ ಬಟಾಣಿಯನ್ನು ಸೇರಿಸೋಣ. ನಂತರ ಉದ್ದವಾಗಿ ಕಟ್ ಮಾಡಿರುವ ಬದನೆಕಾಯಿಯನ್ನು ಕೂಡ ಸೇರಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಬದನೆಕಾಯಿ ಸ್ವಲ್ಪ ಮೆತ್ತಗಾಗಿ ಎಣ್ಣೆಯೊಂದಿಗೆ ಚೆನ್ನಾಗಿ ಹುರಿದುಕೊಂಡರೆ ಮುಂದಿನ ಹಂತಕ್ಕೆ ಹೋಗೋಣ. ಬದನೆಕಾಯಿ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿಣ, 2 ಟೇಬಲ್ ಸ್ಪೂನ್ ವಾಂಗಿಬಾತ್ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ, ಬದನೆಕಾಯಿ ಮತ್ತು ಬಟಾಣಿ ಎಲ್ಲವೂ ಒಂದಕ್ಕೊಂದು ಚೆನ್ನಾಗಿ ಹೊಂದಿಕೊಂಡು ಒಳ್ಳೆಯ ಸುವಾಸನೆ ಬರುವವರೆಗೆ ಸ್ವಲ್ಪ ಹೊತ್ತು ಹುರಿದುಕೊಳ್ಳೋಣ. ಈಗ ಮಸಾಲೆ ಜೊತೆ ಬದನೆಕಾಯಿ ಮತ್ತು ಬಟಾಣಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಬದನೆಕಾಯಿ ಇನ್ನೂ ಚೆನ್ನಾಗಿ ಮೆತ್ತಗಾಗಿ ಮಸಾಲೆ ಜೊತೆ ಚೆನ್ನಾಗಿ ಹೊಂದಿಕೊಳ್ಳಲು ಕುಕ್ಕರ್ಗೆ ಮುಚ್ಚಳ ಅಥವಾ ಒಂದು ಪ್ಲೇಟ್ನಿಂದ ಮುಚ್ಚಿ ಸುಮಾರು 2 ನಿಮಿಷ ಬೇಯಿಸಿಕೊಳ್ಳೋಣ. 2 ನಿಮಿಷ ಆಯಿತು. ಈಗ ಮುಚ್ಚಳ ತೆಗೆದು ನೋಡೋಣ. ನೋಡಿ, ಬದನೆಕಾಯಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿ ಮಸಾಲೆಯೊಂದಿಗೆ ಚೆನ್ನಾಗಿ ಹೊಂದಿಕೊಂಡಿದೆ. ತರಕಾರಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈಗ ಹೆಚ್ಚಿಕೊಂಡಿರುವ ಟೊಮೊಟೊವನ್ನು ಸೇರಿಸಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸಿಕೊಳ್ಳೋಣ. ಈಗ ಪ್ಲೇಟನ್ನು ಓಪನ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ ನಂತರ ವಾಂಗಿಬಾತಿಗೆ ಒಳ್ಳೆಯ ಸಿಹಿ ಮತ್ತು ರುಚಿ ಬರಲು ಸ್ವಲ್ಪ ಹುಣಸೆ ರಸ ಹಾಗೂ ಬೆಲ್ಲವನ್ನು ಸೇರಿಸೋಣ. ಕೊನೆಯಲ್ಲಿ ಹೆಚ್ಚಿಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಮಸಾಲೆಯೊಂದಿಗೆ ಟೊಮೆಟೊ, ಹುಣಸೆ ರಸ ಮತ್ತು ಬೆಲ್ಲ ಚೆನ್ನಾಗಿ ಹೊಂದಿಕೊಂಡು ವಾಂಗಿಬಾತಿನ ರುಚಿ ಇನ್ನಷ್ಟು ಹೆಚ್ಚಾಗುತ್ತದೆ. ಈಗ ಕುಕ್ಕರಿಗೆ 2 ಗ್ಲಾಸ್ ನೀರು ಹಾಕಿ ಉಪ್ಪು ಸರಿಯಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಈ ಸಮಯದಲ್ಲಿಯೇ ಉಪ್ಪನ್ನು ಚೆಕ್ ಮಾಡಬೇಕು. ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸುತ್ತಿದೆ, ಹಾಗಾಗಿ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಳ್ಳುತ್ತಿದ್ದೇನೆ. ನಂತರ ಪ್ಲೇಟ್ನಿಂದ ಮುಚ್ಚಿ ನೀರನ್ನು ಕುದಿಯಲು ಬಿಡೋಣ. ಮುಚ್ಚಳ ತೆಗೆದು ನೋಡಿದರೆ ನೀರು ಚೆನ್ನಾಗಿ ಕುದಿಯುತ್ತಿರುವುದು ಕಾಣಿಸುತ್ತಿದೆ. ಈಗ ನಾವು ನೆನೆಸಿಟ್ಟ ಅಕ್ಕಿಯನ್ನು ಕುದಿಯುತ್ತಿರುವ ಹೆಸರಿಗೆ ಹಾಕಿ ಒಮ್ಮೆ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮತ್ತೆ ಮುಚ್ಚಳ ಮುಚ್ಚಿ ಅಕ್ಕಿ ಅರ್ಧ ಬೆಂದ ನಂತರ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೋಬೇಕು. ಈಗ ಕುಕ್ಕರ್ನ ಲಿಡ್ ಓಪನ್ ಮಾಡಿ ನೋಡಿದರೆ ಚೆನ್ನಾಗಿ ಬೆಂದು ಉದುರುದುರಾಗಿ ಇರುವ ವಾಂಗಿಬಾತ್ ರೆಡಿಯಾಗಿದೆ. ಬಣ್ಣವು ಚೆನ್ನಾಗಿ ಬಂದಿದ್ದು ನೋಡೋಕೆ ತುಂಬ ರುಚಿಕರವಾಗಿ ಕಾಣುತ್ತಿದೆ. ಒಮ್ಮೆ ನಿಧಾನವಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾದ ವಾಂಗಿಬಾತ್ ಸವಿಯಬಹುದು. ಹೀಗೆ ನಮ್ಮ ರುಚಿಕರವಾದ ಬಿಸಿ ಬಿಸಿಯಾದ ವಾಂಗಿಬಾತ್ ತುಂಬ ಸುಲಭವಾಗಿ ತಯಾರಾಗಿದೆ. ಅಕ್ಕಿ ಚೆನ್ನಾಗಿ ಉದುರುದುರಾಗಿ ತರಕಾರಿಗಳು ಮತ್ತು ಮಸಾಲೆ ಎಲ್ಲವೂ ಚೆನ್ನಾಗಿ ಬೆರೆತು ವಾಂಗಿಬಾತ್ ತುಂಬ ಸುವಾಸನೆಯಾಗಿ ಬಂದಿದೆ.
ಮನೆಯಲ್ಲೇ ಸಿಗುವ ಸಾಮಾನ್ಯ ಪದಾರ್ಥಗಳಿಂದ ಇಷ್ಟು ರುಚಿಯಾದ ವಾಂಗಿಬಾತ್ ಮಾಡಬಹುದು. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಮಾಡಿದ ವಾಂಗಿಬಾತ್ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರ ಜೊತೆ ಶೇರ್ ಮಾಡಿ. ಇನ್ನೂ ಇಂತಹ ಸುಲಭವಾದ ಮತ್ತು ರುಚಿಕರವಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.